ಹಚ್ಚಿಸ್ತೀನಿ ಅಮ್ಮ, ಹಚ್ಚಿಸ್ತೀನಿ. ನಾನು ನೋಡಕ್ಕೆ ಓದಿದ್ದಾರೆ ಇಲ್ಲ, ನೀವು ನಾನು ನೋಡಕ್ಕೆ ಓದಿದ್ದಾರೆ ಇದನ್ನು. ನೀವು ನೋಡೋಕ್ಕೇನು ಕೋದಿತಾರೆ ಇಲ್ವಲ್ಲ, ಚೆನ್ನಾಗೇ ಇದ್ದೀರಲ್ಲ. ಏನಪ್ಪ ನಾನು ನೋಡಕ್ಕೆ ಓದಿದ್ದಾರೆ ಇದನ್ನು. ಬಂಗಾರ ಇದ್ದಂಗೆ ಇದೆಯಾ? ನೀನು ಯಾರೋ ಕೋತಿ ಅಂತೇಳಿದ್ದು? ಅಮ್ಮ, ನಾನು ನೋಡಕ್ಕೆ ಓದಿದ್ದಾರೆ ಇದನ್ನು. ನೀನೇನೋ ಬಂಗಾರ ಇದ್ದಂಗೆ ಇದೆಯಾ, ಆದರೆ ನೀನು ತರಲೆ ಆಟಗಳು ನೋಡಿದ್ರೆ ಸ್ವಲ್ಪ ಕೋತಿ ಥರ ಅನ್ಸುತ್ತಲ್ಲ. ಈಗ ಪಕ್ಕ ಕೋತಿ ಥರ ಇದೆ. ಅಮ್ಮ, ನಾನು ನೋಡಕ್ಕೆ ಓದಿದ್ದಾರೆ ಇದನ್ನು. ಅಮ್ಮ, ನಾನು ನೋಡಕ್ಕೆ ಓದಿದ್ದಾರೆ ಇದನ್ನು. A few moments later. ಅಮ್ಮ, ಹಾಂ, ನಾನು ನೋಡಕ್ಕೆ ಓದಿದ್ದಾರೆ ಇದನ್ನು. ನಿನ್ನ ಆಟಗಳೆಲ್ಲ ನೋಡ್ರೆ ಕೋತಿ ಥರನೇ ಅನಿಸ್ತೀಯ ಕಣೋ. ಯಾರೋ ಕರೆಕ್ಟಾಗಿ ಹೇಳ್ತಿರು, ನೋಡಕ್ಕೆ ನಿಮ್ಮ ಥರನೇ ಇದ್ದೀನಿ ಅಂತ. ಅಯ್ಯೋ ನಿನ್ನ ಕೋತಿ ಥರ ಅಂತ ಹೆಂಗನ್ನೋದು? ಮಕ್ಳಿಗೆ ನಾವು ಎಷ್ಟೋ ಸಲ ಬೈಬೇಕಾದ್ರೆ ಕೋತಿ, ನಾಯಿ, ಕತ್ತೆ ಅಂತೆಲ್ಲ ಪ್ರಾಣಿಗಳ ಹೆಸರೆಲ್ಲ ಇಟ್ಕೊಂಡು ಬೈದಿರ್ತೀವಿ. ಆದರೆ ಸ್ವಲ್ಪ ಸಮಯದ ನಂತರ, ಅಂದರೆ ಅವರೇ ನಮ್ಮನ್ನ ಕೋತಿ ಅಂತ ಹೇಳಿ ಅಂತಂದಾಗ ನಮಗೆ ಅದನ್ನು ಕರೆಯೋಕ್ಕೆ ಎಷ್ಟು ಹಿಂಸೆ ಆಗುತ್ತಲ್ವ. ಈ ವಿಡಿಯೋ ಮಾಡ್ಬೇಕಾದ್ರೆ ನನಗೆ ಅದೇ ಫೀಲ್ ಆಯಿತು. ನನ್ನ ಮಗ, ಅಮ್ಮ ನಾನು ಕೋತಿ ಥರ ಇದ್ದೀನಾ ಅಂತ ನಾನು ಕೇಳಿದಾಗ ನನಗೆ ಅವನ್ನ ಕೋತಿ ಥರ ಅಂತ ಹೇಳೋಕ್ಕೆ ನನಗೆ ಮನಸ್ಸೇ ಆಗ್ತಾಯಿಲ್ಲ. ಅದಕ್ಕೆ ಎಷ್ಟು ಸಲ ಕಟ್ ಮಾಡಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಆಗಲೇ ಇಲ್ಲ ಅಲ್ವಾ. ಮಕ್ಕಳು ಎಷ್ಟೇ ಕಪಿಚೇಷ್ಟೆ ಮಾಡಿದ್ರು ಅವ್ರ ತಾಯಿಗೆ ತುಂಬಾ ಮುದ್ದಾಗೇ ಇರುತ್ತೆ ಅಂತ ಕೇಳಿದ್ದೆ. ಬಟ್ ಇವತ್ತು ನನಗೆ ಅದು ಫೀಲ್ ಆಯಿತು. ಅದಾದಮೇಲೆ ಎತ್ತವ್ರಿಗೆ ಯಜ್ಞನೇ ಮುದ್ದು ಅಂತ ಹೇಳ್ತಾರಲ್ಲ, ಹಾಗೆ ಮಗು ಹೇಗೆ ಇರಲಿ, ಕಪ್ಪಗಿರಲಿ, ಬೆಳ್ಳಗಿರಲಿ, ದಪ್ಪ ಇರಲಿ, ಸಣ್ಣ ಇರಲಿ, ಹೇಗೆ ಇರಲಿ, ಆ ತಾಯಿಗೆ ಆ ಮಗನೇ ಹೀರೋ ಆಗಿರ್ತಾನೆ. ತಾಯಿಗೆ ತುಂಬ ಕೋಪ ಬಂದಾಗ ಮಕ್ಕಳನ್ನ ಬೈಯೋದು ಸಹಜವಾಗಿರುತ್ತೆ. ಆದರೆ ವಾಸ್ತವಿಕವಾಗಿ ಅವರು ಕೋಪ ತಣ್ಣಗಾದ ನಂತರ ಮಕ್ಕಳು ದೇವರಾಗೆ ನೋಡ್ತಾರೆ. ತಾಯಿ ಮಕ್ಕಳನ್ನ ಬೈಬೇಕಾದ್ರೆ ಅದರಲ್ಲಿ ಪ್ರೀತಿ ಮತ್ತು ಕಾಳಜಿ ನೋಡಬೇಕಾಗತ್ತೆ. ನನ್ನ ಮಗ ನನಗೆ ಯಾವತ್ತೂ ಹೀರೋನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.